ಹಾಯ್ ಫ್ರೆಂಡ್ಸ್, ಸಿಂಪಲ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನನ್ನ ತಂದೆಯವರು ಆಲೂ ಮೆಂತ್ಯ ಪರೋಟವನ್ನು ಮಾಡಿ ತೋರಿಸಲಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಆಲೂಗಡ್ಡೆಯನ್ನು ಬೇಯಕ್ಕೆ ಇಟ್ಟು ಬೆಂದಾಗಿದೆ. ಅದನ್ನು ಸಿಪ್ಪೆ ಸುಲಿದು ಪುಡಿ ಮಾಡಿಕೊಂಡಾಗಿದೆ ನೋಡಿ. ಹಾಗೆ ಗೋಧಿ ಹಿಟ್ಟಿಗೆ ಉಪ್ಪನ್ನು ಹಾಕಿ ಸ್ವಚ್ಛಗೊಳಿಸಿದ ಮೆಂತ್ಯ ಸೊಪ್ಪು ಸಣ್ಣದಾಗಿ ಹಚ್ಕೊಳ್ಳುವಂಥದ್ದು, ಅದನ್ನು ಹಾಕಿ ಕಲಿಸೋದು. ನೀರನ್ನು ನೋಡ್ಕೊಂಡು ಹಾಕಬೇಕು. ಉಪ್ಪು ಕೂಡ ಹಾಕೋದು. ಈಗಲೇ ಮೆಂತ್ಯ ಸೊಪ್ಪಿನ ಪರಿಮಳ ಬರ್ತಾಯಿದೆ ನೋಡಿ. ಕಲಸಿ ಆಗಿದೆ. ಮಸಾಲೆಗೆ ತಯಾರು ಮಾಡಿಕೊಳ್ಳುವ ಬೆಳ್ಳುಳ್ಳಿ, ಚಕ್ಕೆ, ಶುಂಠಿ ಹಾಕಿ ಪುಡಿ ಮಾಡಿಕೊಳ್ಳುವಂಥದ್ದು. ಹಾಗೆ ಅದನ್ನು ಪುಡಿ ಮಾಡಿಕೊಂಡಿರುವಂಥದ್ದನ್ನು ಬಾಣಲಿಗೆ ಹಾಕಿ ನಾವು ಮಸಾಲೆಯನ್ನು ತಯಾರು ಮಾಡೋದು ನೋಡಿ. ಬಾಣಲಿಗೆ ಹಾಕಿ ಆಗಿದೆ ಎಣ್ಣೆ, ಅದಕ್ಕೆ ಮಸಾಲೆ ಹಾಕುವಂಥದ್ದು, ತಿರುವಿಕೊಂಡಂಥ ಮಸಾಲೆಯನ್ನು ಹಾಕೋದು. ಹಾಗೆ ಪುಡಿ ಮಾಡಿಕೊಳ್ಳುವಂಥ ಆಲೂಗಡ್ಡೆಯನ್ನು ಹಾಕಿ ಅದಕ್ಕೆ ಗರಂ ಮಸಾಲೆ 1 ಚಮಚ, ಹಾಗೆ ಉಪ್ಪು, ಹಾಗೆ ಖಾರದ ಪುಡಿಯನ್ನು ಸ್ವಲ್ಪ ಹಾಕೋದು. ಖಾರವಾಗಿರುತ್ತೆ ಆಲೂದ್ದು ಭಾಜಿ. ಈಗ ನೋಡಿ, ಮೆಂತ್ಯ ಸೊಪ್ಪಿನ ಇದು ಹಿಟ್ಟು ಪರೋಟಗೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಉಂಡೆ ಮಾಡಿ ಆಗಿದೆ. ಹಾಗೆ ಆಲೂ ಪರೋಟಕ್ಕೆ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಆಲೂ ಮಿಶ್ರಣ ಕೂಡ ಉಂಡೆ ಮಾಡಿ ಆಗಿದೆ. ಇದೀಗ ಮೆಂತ್ಯ ಆಲೂ ಪರೋಟ ನೋಡಿ. ಹೀಗೆ ಲಟ್ಟಿಸುವಂಥದ್ದು, ಅದನ್ನು ಮಧ್ಯದಲ್ಲಿ ಹೀಗೆ ಭಾಗ ಮಾಡೋದು. ಪೂರ್ತಿ ಭಾಗ ಮಾಡೋದಲ್ಲ, ಅರ್ಧ ನೋಡಿ. ನನ್ನ ತಂದೆಯವರು ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಲಟ್ಟಿಸಿಕೊಂಡಂತಹ ಪರೋಟವನ್ನು ಅರ್ಧ ಭಾಗ ಮಾಡಿ ಅದರೊಳಗೆ ಆಲೂ ಪರೋಟಕ್ಕೆ ರೆಡಿ ಮಾಡಿಕೊಂಡಿರೋಂಥ ಮಸಾಲೆ ಉಂಡೆಯನ್ನು ಅದರೊಳಗೆ ಇಡುವಂಥದ್ದು. ಅದನ್ನು ಮತ್ತು ಈ ಥರ ಪ್ರೆಸ್ ಮಾಡಿ ಲಟ್ಟಿಸೋದು ನೋಡಿ. ನಿಧಾನವಾಗಿ ಲಟ್ಟಿಸುವಂಥದ್ದು, ಯಾಕಂದರೆ ಅದು ಪಲ್ಯ ಎಲ್ಲ ಹೊರಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಆಲೂಗಡ್ಡೆಯನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡಿದ್ರೆ ಅಷ್ಟು ಹೊರಗೆ ಬರೋದಿಲ್ಲ. ತುಂಬ ಚೆನ್ನಾಗಾಗತ್ತೆ ನೋಡಿ. ಇನ್ನೊಂದು ತೋರಿಸ್ತಾ ಇದ್ದಾರೆ. ಲಟ್ಟಿಸಿಕೊಂಡದ್ದಕ್ಕೆ ಅರ್ಧ ಭಾಗ ಮಾಡಿಕೊಂಡು ಅದನ್ನು ತ್ರಿಕೋನವಾಗಿ ಮಡಿಚುವಂಥದ್ದು. ಹಾಗೆ ಮಡಿಚಿದಂಥ ಭಾಗವನ್ನು ಇನ್ನೊಂದು ಭಾಗಕ್ಕೆ ಇಟ್ಟು ನಂತರ ಈ ಭಾಗವನ್ನು ಮಡಿಚೋದು. ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನೋಡಿ. ಮೆಂತ್ಯ ಆಲೂ ಪರೋಟ. ಎಷ್ಟು ಮೆಂತ್ಯ ಸೊಪ್ಪಿನ ಪರಿಮಳ ಬರ್ತಾ ಇದೆ. ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಪರೋಟವನ್ನು ಕಾಯಿಸುವುದು. ತುಂಬ ಚೆನ್ನಾಗಾಗತ್ತೆ. ಹಾಗೆ ಇನ್ನೊಂದು ರೀತಿಯಲ್ಲಿ ಏನಿಲ್ಲ, ಅದನ್ನು ರೌಂಡಾಗಿ ಮಾಡಿಕೊಂಡು ಅದರ ಮಧ್ಯೆ ಆಲೂದ್ದು ಭಾಜಿ ಇದೆಯಲ್ಲ ಅದರದ್ದು ಉಂಡೆಯನ್ನು ಇಟ್ಟು ಲಟ್ಟಿಸೋದು. ಅಂದರೆ ವೃತ್ತಾಕಾರವಾಗಿ ಲಟ್ಟಿಸುವಂಥದ್ದು. ಮೆಂತ್ಯ ಆಲೂ ಪರೋಟ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೆಂತ್ಯ ಸೊಪ್ಪೇ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ? ಹಾಗಾಗಿ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಾಗತ್ತೆ. ಆರೋಗ್ಯಕರವಾದ ಪರಿಮಳಯುಕ್ತವಾದ ಮೆಂತ್ಯ ಆಲೂ ಪರೋಟ.